ಅಭಿವೃದ್ಧಿಯ ಪಥ ಬಿಡದೆ ನಡೆವ ಶಪಥ. ಮಲ್ಲೇಶ್ವರಂ ಬೆಂಗಳೂರಿನ ಅತ್ಯಂತ ಪುರಾತನ ಬಡಾವಣೆಗಳಲ್ಲಿ ಒಂದು. ಈ ಕ್ಷೇತ್ರ ತನ್ನದೇ ಆದ ವಿಶಿಷ್ಟ ಇತಿಹಾಸದ ಹಿನ್ನೆಲೆಯನ್ನು ಹೊಂದಿದೆ. ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ವಿಶಿಷ್ಟ ಛಾಪು ಮೂಡಿಸಿರುವ ಸುಶಿಕ್ಷಿತರ ಕ್ಷೇತ್ರಕ್ಕೆ ಚಾರಿತ್ರಿಕ ಮಹತ್ವ ಇರುವ ಪ್ರಾಚೀನ ದೇವಾಲಯಗಳು ಕಳಶಪ್ರಾಯದಂತಿವೆ. ಸದಾ ಕ್ರಿಯಾಶೀಲರು, ಉತ್ಸಾಹದ ಚಿಲುಮೆಯಾದ ಭಾರತೀಯ ಜನತಾ ಪಕ್ಷದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ಅವರು ಅಭಿವೃದ್ಧಿಯ ಹರಿಕಾರರಾಗಿ, ಸಾಂಸ್ಕೃತಿಕ ರಾಯಭಾರಿಯಾಗಿ, ಹಳೆ ಬೇರು ಹೊಸ ಚಿಗುರಿನ ತಂತುವಾಗಿ ಮಲ್ಲೇಶ್ವರ ಕ್ಷೇತ್ರದ ಹಿರಿಮೆಯನ್ನು ಜತನದಿಂದ ಕಾಪಾಡಿಕೊಂಡು ಮುನ್ನಡೆಸಿಕೊಂಡು ಹೋಗುತ್ತಿದ್ದಾರೆ. ಈ ಯುವ ಜನನಾಯಕನ ಪರಿಶ್ರಮದ ಫಲವಾಗಿ ಇಂದು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಸರ್ವಾಂಗೀಣ ಪ್ರಗತಿ ಸಾಧಿಸಿ ಭೂಪಟದಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡಿದೆ. ಇವರ ಕ್ಷೇತ್ರದ ಅರಮನೆ ನಗರ, ಮತ್ತಿಕೆರೆ, ಮಲ್ಲೇಶ್ವರಂ, ರಾಜಮಹಲ್ ಗುಟ್ಟಳ್ಳಿ, ಕಾಡು ಮಲ್ಲೇಶ್ವರ, ಸುಬ್ರಹ್ಮಣ್ಯ ನಗರ ಹಾಗೂ ಗಾಯತ್ರಿ ನಗರ ಈ ಬಿಬಿಎಂಪಿ ವಾರ್ಡ್ಗಳು ಶಾಸಕರ ದೂರದೃಷ್ಟಿ ಮತ್ತು ಅನ್ವೇಷಣಾತ್ಮಕ ಪ್ರಯೋಗಗಳ ಮೂಲಕ ಮಾದರಿ ವಾರ್ಡ್ಗಳಾಗಿ ರಾಜ್ಯದ ಗಮನ ಸೆಳೆದಿವೆ. ಇಡೀ ರಾಜ್ಯವೇ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದತ್ತ ನೋಡುವಂತೆ ಮಾಡುತ್ತಿರುವ ಹೆಗ್ಗಳಿಕೆ ಇವರದು. ದೈಹಿಕ ವಿಕಾಸಕ್ಕೆ ಮುಕ್ತ ಅವಕಾಶ, ಯೂನಿಕ್ ವುಮನ್ ಸೆಂಟರ್, ಬೆಂಗಳೂರು 1, ಮಲ್ಲೇಶ್ವರಂ ಕ್ರೀಡಾ ಪ್ರತಿಷ್ಠಾನ, ನಳನಳಿಸುವ ಹಸಿರ ಉದ್ಯಾನವನಗಳು, ಗ್ರಂಥಾಲಯ, ಕಸ ವಿಲೇವಾರಿ, ಉದ್ಯೋಗ ಮೇಳ, ಶಿಕ್ಷಣಕ್ಕೆ ನಮ್ಮ 10K ಹೆಲ್ತ್ ರನ್ 13, ಆರೋಗ್ಯಕ್ಕಾಗಿ ಓಟ, ಅತ್ಯಾಧುನಿಕ ತಂತ್ರಜ್ಞಾನದ ದೋಬಿಘಾಟ್, ಸಮರ್ಪಕ ಕುಡಿಯುವ ನೀರು ಯೋಜನೆ, ಈ ವಿನೂತನ ಯೋಜನೆಗಳೆಲ್ಲವೂ ಶಾಸಕರ ಹೊಸ ಪರಿಕಲ್ಪನೆಯಿಂದ ಸಾಕಾರಗೊಂಡಿವೆ. ದೈಹಿಕ ವಿಕಾಸಕ್ಕೆ ಮುಕ್ತ ಅವಕಾಶ. ಮತ್ತಿಕೆರೆ, ಸುಬ್ರಹ್ಮಣ್ಯ ನಗರ, ರಾಜಮಹಲ್ ಗುಟ್ಟಹಳ್ಳಿ, ಅರಮನೆ ನಗರ, ಕಾಡು ಮಲ್ಲೇಶ್ವರ ಈ 5 ವಾರ್ಡ್ಗಳಲ್ಲಿ 8 ಜಿಮ್ನಾಶಿಯಂಗಳನ್ನು ಅತ್ಯಾಧುನಿಕ ರೀತಿಯಲ್ಲಿ ಸಿದ್ಧಗೊಳಿಸಲಾಗಿದೆ. ಇದು ಶಾಸಕರ ಪರಿಕಲ್ಪನೆಯಾಗಿದ್ದು, ಸರ್ವರಿಗೂ ಕೈಗೆಟುಕುವ ದರದಲ್ಲಿ ಆರೋಗ್ಯ ಲಭಿಸಬೇಕು ಎಂಬ ಸದುದ್ದೇಶದಿಂದ ಸಜ್ಜುಗೊಳಿಸಲಾಗಿದೆ. ಈ ಹೈಟೆಕ್ ಜಿಮ್ಗಳು ಬೆಂಗಳೂರಿನಲ್ಲಿ ಮಾದರಿ ಎನಿಸಿವೆ. ಜೊತೆಗೆ ಹಿರಿಯ ನಾಗರಿಕರಿಗಾಗಿ ಓಪನ್ ಜಿಮ್ ಆರಂಭವಾಗಿದ್ದು, ಇದು ಶಾಸಕರ ಪರಿಕಲ್ಪನೆಯ ಯೋಜನೆಯಾಗಿದೆ. ದೋಬಿ ಘಾಟ್ಗೆ ನೂತನ ಸ್ಪರ್ಶ. ಮಲ್ಲೇಶ್ವರದ ಬಹುಮುಖ್ಯ ತಾಣವೆಂದರೆ ದೋಬಿ ಘಾಟ್. ಈ ಹಿಂದೆ ಕಲುಷಿತ ನೀರಿನಲ್ಲಿ ದಿನಗಟ್ಟಲೆ ನಿಂತು ಮಲಿನ ಬಟ್ಟೆಗಳನ್ನು ತೊಳೆದು ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದರು ಮಡಿವಾಳ ಜನಾಂಗದವರು. ಇವರ ಕಷ್ಟಕ್ಕೆ ಸ್ಪಂದಿಸಿದ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಕೋದಂಡರಾಮಪುರದಲ್ಲಿರುವ ದೋಬಿ ಘಾಟ್ಗೆ ಬಿಬಿಎಂಪಿ ವತಿಯಿಂದ ಅತ್ಯಾಧುನಿಕ ಬಟ್ಟೆ ಶುದ್ಧೀಕರಣ ಯಂತ್ರೋಪಕರಣಗಳ ಸ್ಥಾಪನೆಗೆ ಕ್ರಮ ಕೈಗೊಂಡರು. ರಾಜ್ಯದಲ್ಲೇ ಪ್ರಥಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಯೋಜನೆ ಇದು. ಈ ಆಧುನಿಕ ಘಟಕದಲ್ಲಿ ಬಟ್ಟೆ ಒಗೆಯುವ ಯಂತ್ರಗಳ ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ನೀರಿನ ಶುದ್ಧೀಕರಣ, ನೀರಿನ ಮರುಬಳಕೆ ಹಾಗೂ ಮಳೆ ನೀರಿನ ಸಂಗ್ರಹಣೆಗೂ ಒತ್ತು ನೀಡಲಾಗಿದೆ. 50, 100, 200 ಕೆಜಿ ಸಾಮರ್ಥ್ಯದ 3 ಬಟ್ಟೆ ಒಗೆಯುವ ಯಂತ್ರಗಳ ಸ್ಥಾಪನೆ ಮಾಡಲಾಗಿದೆ. 40 ನಿಮಿಷಗಳ ಕಾಲಾವಧಿಯಲ್ಲಿ 15,000 ಬಟ್ಟೆಗಳನ್ನು ತೊಳೆಯುವ ಸಾಮರ್ಥ್ಯ ಈ ಯಂತ್ರಗಳಿಗೆ ಇವೆ. ಇದರಿಂದಾಗಿ ಧೋಬಿಘಾಟ್ನಲ್ಲಿ ಕೆಲಸ ಮಾಡುವ ಮಡಿವಾಳ ಜನಾಂಗದವರು ಚರ್ಮರೋಗ, ಅಸ್ತಮಾ, ಶ್ವಾಸಕೋಶದ ಸಮಸ್ಯೆ, ಉಸಿರಾಟದ ತೊಂದರೆ ಮುಂತಾದ ರೋಗಗಳಿಂದ ದೂರ ಇರುವಂತಾಗಿದೆ. ಸ್ಯಾಂಕಿ ಟ್ಯಾಂಕ್ ಅಭಿವೃದ್ಧಿ. ಮಲ್ಲೇಶ್ವರ ಕ್ಷೇತ್ರಕ್ಕೆ ಕಳಸಪ್ರಾಯದಂತಿರುವ ಐತಿಹಾಸಿಕ ಸ್ಯಾಂಕಿ ಕೆರೆ ಆವರಣಕ್ಕೆ ಬಿಬಿಎಂಪಿ ವತಿಯಿಂದ ಹೊಸ ಮೆರುಗು ನೀಡಲಾಗಿದೆ. ನಾಗರಿಕರ ಬಹುದಿನಗಳ ಬೇಡಿಕೆಯಾದ ವಾಕರ್ಸ್ ಪಾರ್ಕ್ ನಿರ್ಮಿಸಲಾಗಿದೆ. ಆಹ್ಲಾದಕರ ನಡಿಗೆಯ ಅನುಕೂಲಕ್ಕಾಗಿ ಸೌಲಭ್ಯ ಕಲ್ಪಿಸಲಾಗಿದೆ. ಜೊತೆಗೆ ಪ್ರಥಮ ಚಿಕಿತ್ಸೆಗೆ ಆದ್ಯತೆ ನೀಡಲಾಗಿದ್ದು, ಪ್ಲಾಟ್ಫಾರಂ ಯೋಗ ಕೇಂದ್ರ, ನೀರಿನ ಒಳಹರಿವು, ಪರಿಶುದ್ಧ ಕುಡಿಯುವ ನೀರು, ಶೌಚಾಲಯದ ಸೌಲಭ್ಯ, ಮಳೆ ನೀರಿನ ಸುಗಮ ಒಳಹರಿವು, ಕೊಳಚೆ ನೀರಿಗೆ ನಿರ್ಬಂಧ, ಮಕ್ಕಳ ಪ್ರತ್ಯೇಕ ಆಟದ ಮೈದಾನ ಇವು ಸ್ಯಾಂಕಿ ಕೆರೆಯ ಆವರಣಕ್ಕೆ ಆಕರ್ಷಣೆಯನ್ನು ಹೆಚ್ಚಿಸಿವೆ. ಸ್ಯಾಂಕಿ ಕೆರೆ ಸೌಂದರ್ಯವನ್ನ ಇಮ್ಮಡಿಗೊಳಿಸಿದ ಹೆಗ್ಗಳಿಕೆ ಇವರದು. ಈ ಕೆರೆಯು ಜಲಚರ ಪಕ್ಷಿಗಳಿಂದ ನಯನ ಮನೋಹರವಾಗಿ ಕಂಗೊಳಿಸುವಂತೆ ಮಾಡಿದ್ದಾರೆ. ಈ ಕೆರೆಯಲ್ಲಿ ಪಕ್ಷಿ ಸಂಕುಲಗಳಿಗಾಗಿ ಆಶ್ರಯ ತಾಣಗಳನ್ನು ನಿರ್ಮಿಸಿದ್ದಾರೆ. ವಾಯುವಿಹಾರ ಮಾಡುವವರ ಅನುಕೂಲಕ್ಕಾಗಿ ಸ್ಯಾಂಕಿ ಕೆರೆ ಸುತ್ತ ಸುಂದರ ಪಾದಚಾರಿ ಮಾರ್ಗವನ್ನು ನಿರ್ಮಿಸಿದ್ದಾರೆ. ಸ್ಯಾಂಕಿ ಟ್ಯಾಂಕ್ ವಾಕರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳ ಬೇಡಿಕೆಯನ್ನು ಆಲಿಸಿ ಸೌಲಭ್ಯ ಸವಲತ್ತುಗಳನ್ನು ಕಲ್ಪಿಸುವ ಜೊತೆಗೆ
ಕುಂದುಕೊರತೆಗಳನ್ನು ನಿವಾರಿಸಿದ್ದಾರೆ. ಡಯಾಲಿಸಿಸ್ ಕೇಂದ್ರ. ಕಿಡ್ನಿ ಮತ್ತು ಮಧುಮೇಹ ರೋಗಿಗಳ ಸಂಜೀವಿನಿಯಾದ ಡಯಾಲಿಸಿಸ್ ಕೇಂದ್ರ ಸಹ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಪರಿಕಲ್ಪನೆಗೆ ಸಾಕ್ಷಿ. ಬಿಬಿಎಂಪಿ ಸಹಭಾಗಿತ್ವದ ಡಯಾಲಿಸಿಸ್ ಸೆಂಟರ್ ವಾಸವಿ ಹೆಲ್ತ್ ಕೇರ್ ರಾಜಮಹಲ್ ಗುಟ್ಟಳ್ಳಿಯಲ್ಲಿದೆ. ಜನರ ಆರೋಗ್ಯ ರಕ್ಷಣೆಯ ಇನ್ನೊಂದು ಮುಖ ಈ ಡಯಾಲಿಸಿಸ್ ಘಟಕ. ಬಡ ಮಧ್ಯಮ ವರ್ಗದ ಜನತೆಗೆ ನೆರವಾಗಲು ರಾಜಮಹಲ್ ಗುಟ್ಟಳ್ಳಿಯಲ್ಲಿ ಬಿಬಿಎಂಪಿ ವತಿಯಿಂದ ಖಾಸಗಿ ಸಹಭಾಗಿತ್ವದಲ್ಲಿ ಡಯಾಲಿಸಿಸ್ ಘಟಕ ಸ್ಥಾಪಿಸಲಾಗಿದೆ. ಬೆಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಕಡಿಮೆ ದರದಲ್ಲಿ ಸೇವೆ ನೀಡುತ್ತಿರುವ ಘಟಕ ಎಂಬ ಹೆಗ್ಗಳಿಕೆ ಗಳಿಸಿದ ಇದು ನಾಗರಿಕರ ಪ್ರಶಂಸೆಗೆ ಪಾತ್ರವಾಗಿದ್ದು ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಕಸ ವಿಲೇವಾರಿ. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಮಾತನ್ನು ಶಾಸಕರು ಪಾಲಿಸುತ್ತಿದ್ದಾರೆ. ನಗರದಲ್ಲಿ ಕಸ ವಿಲೇವಾರಿ ಸಮಸ್ಯೆ ಹೆಚ್ಚುತ್ತಿದೆ. ಈ ಸಮಸ್ಯೆಯನ್ನ ನಗರ ಹಿಂದಿನಿಂದಲೂ ಎದುರಿಸುತ್ತಿದ್ದು ಈಗ ಅದು ಬೃಹತ್ ಸ್ವರೂಪ ಪಡೆದುಕೊಂಡಿದೆ. ಆದರೆ ಈ ಸಮಸ್ಯೆಯನ್ನ ಪರಿಹರಿಸುವಲ್ಲಿ ಮಲ್ಲೇಶ್ವರಂ ಕ್ಷೇತ್ರವು ರಾಜ್ಯಕ್ಕೆ ಮಾದರಿಯಾಗಿದೆ. ಕ್ಷೇತ್ರದ 7 ವಾರ್ಡ್ಗಳಲ್ಲಿ ಉತ್ಪಾದನೆಯಾಗುವ ಕಸವನ್ನ ಇಲ್ಲೇ ವಿಲೇವಾರಿ ಮಾಡಲಾಗುತ್ತಿದೆ. ಸಾವಯವ ತ್ಯಾಜ್ಯ ಪರಿವರ್ತಕ ಘಟಕವನ್ನು ಸ್ಥಾಪಿಸಲಾಗಿದೆ. ಈ ಘಟಕದಿಂದ 1,000 ಕೆಜಿ ಕಸವನ್ನ ಗೊಬ್ಬರವಾಗಿ ಪಡೆಯಬಹುದು. ಪ್ರತಿದಿನ 300 ಕೆಜಿ ಗೊಬ್ಬರ ಲಭಿಸುತ್ತಿರುವುದು ಇದರ ಮಹತ್ವದ ಅಂಶ. ಕಸದ ಸಮಸ್ಯೆಯಿಂದ ಮುಕ್ತವಾಗಲು ಶಾಸಕರು ಇಟ್ಟ ಈ ದಿಟ್ಟ ಹೆಜ್ಜೆ ಇತರರಿಗೂ ಮಾರ್ಗದರ್ಶಿಯಾಗುವಂತಿದೆ. ಕಸದಿಂದ ರಸ ಎಂಬ ಮಾತು ಈ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿದೆ. ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಮೈ ಕ್ಲೀನ್ ಮಲ್ಲೇಶ್ವರಂ ಅಭಿಯಾನದಡಿಯಲ್ಲಿ ಕಸ ನಿರ್ವಹಣೆಯ ಬಗ್ಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ. ಜೊತೆಗೆ ಝೀರೋ ಗಾರ್ಬೇಜ್ ಯೋಜನೆ ಪರಿಣಾಮಕಾರಿಯಾಗಿ ಚಾಲ್ತಿಯಲ್ಲಿದ್ದು ಮನೆ ಮನೆಯಿಂದ ಸುಲಭವಾಗಿ ತ್ಯಾಜ್ಯ ವಿಲೇವಾರಿಗೆ ಪೂರಕ ಕ್ರಮ ಕೈಗೊಳ್ಳಲಾಗಿದೆ. ಬಿಬಿಎಂಪಿ ವತಿಯಿಂದ ಮಾರುಕಟ್ಟೆಯಲ್ಲಿ ಪರಿಸರ ಸ್ನೇಹಿ ಜೈವಿಕ ತ್ಯಾಜ್ಯ ಪರಿವರ್ತಕ ಘಟಕ ಸ್ಥಾಪನೆ, ತ್ಯಾಜ್ಯ ವಸ್ತುಗಳ ಮರುಬಳಕೆಗೆ ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ. ಹಿರಿಯ ನಾಗರಿಕರ ಹಗಲು ನಿರ್ವಹಣಾ ಕೇಂದ್ರ. ಹಿರಿಯರ ಮುಖದಲ್ಲಿ ಉತ್ಸಾಹ ಚಿಮ್ಮುವಂತೆ ಮಾಡಿದ ನೂತನ ಪರಿಕಲ್ಪನೆಗೆ ಚಾಲನೆ ನೀಡಿದವರು ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್. ಹಿರಿಯ ನಾಗರಿಕ ಹಗಲು ನಿರ್ವಹಣಾ ಕೇಂದ್ರವು ಸುಬ್ರಹ್ಮಣ್ಯ ನಗರ ಮತ್ತು ಮತ್ತಿಕೆರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಮಲ್ಲೇಶ್ವರಂ ಕ್ಷೇತ್ರದ ಪ್ರತಿ ವಾರ್ಡ್ನಲ್ಲಿ ಸೀನಿಯರ್ ಸಿಟಿಜನ್ ಡೇ ಕೇರ್ ಸೆಂಟರ್ ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗಿದೆ. ಎಲ್ಲ ಸೌಲಭ್ಯಗಳೊಂದಿಗೆ ಹಿರಿಯ ನಾಗರಿಕರು ಬದುಕಿನ ಮುಸ್ಸಂಜೆಯನ್ನು ಉತ್ಸಾಹದಿಂದ ಕಳೆಯಲು ಅವಕಾಶ ಕಲ್ಪಿಸಲಾಗಿದೆ. ಇಲ್ಲಿ ಉಚಿತ ಊಟದ ವ್ಯವಸ್ಥೆ, ಗ್ರಂಥಾಲಯ, ಮನೋರಂಜನೆಗಾಗಿ ಟಿವಿ ವ್ಯವಸ್ಥೆ ಸಹ ಮಾಡಲಾಗಿದೆ. ಹಿರಿಯ ನಾಗರಿಕರ ಸಮಸ್ಯೆಗೆ ಸ್ಪಂದಿಸಿರುವ ಅಶ್ವಥ್ ನಾರಾಯಣ್ ಅವರು ಪಿಂಚಣಿ ವ್ಯವಸ್ಥೆಯನ್ನು ಸಹ ಮಾಡಿಸಿದ್ದಾರೆ. ಹರಿಶ್ಚಂದ್ರ ಘಾಟ್. ಈ ಹಿಂದೆ ಅಂತಿಮ ವಿಧಿವಿಧಾನಗಳನ್ನು ಕೈಗೊಳ್ಳಲು ಕಷ್ಟಪಡುತ್ತಿದ್ದ ಕ್ಷೇತ್ರದ ಜನತೆಯ ಕಷ್ಟವನ್ನು ಅರಿತ ಶಾಸಕರು ಗಾಯತ್ರಿ ನಗರದ ಹರಿಶ್ಚಂದ್ರ ಘಾಟ್ ಚಿತ್ರಣವನ್ನೇ ಬದಲಾಯಿಸಿದರು. ಮೊದಲಿದ್ದ ಕೊಳಕು ಪರಿಸರ ಈಗ ಅಲ್ಲಿಲ್ಲ. ಅಗಲಿದ ಜೀವಗಳ ಅಂತ್ಯಕ್ರಿಯೆಗೆ ಪೂರಕವಾಗಿ ಹರಿಶ್ಚಂದ್ರ ಘಾಟ್ ರುದ್ರಭೂಮಿಯನ್ನು ಮೇಲ್ದರ್ಜೆಗೇರಿಸಿ ಅತ್ಯಾಧುನಿಕ ವಿದ್ಯುಚ್ಛಿತಾಗಾರ ನಿರ್ಮಿಸಲಾಗಿದೆ. ವಿಧಿವಶರಾದವರ ಕ್ರಿಯಾಕರ್ಮಗಳಿಗೆ ಅನುಕೂಲವಾಗಲು ಒಂದೇ ಸೂರಿನ ಅಡಿಯಲ್ಲಿ ವೈದಿಕ ಸಭಾದಲ್ಲಿ ಅವಕಾಶ ಹಾಗೂ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಕಾಡು ಮಲ್ಲೇಶ್ವರದಲ್ಲೂ ಸಹ ಇದೇ ರೀತಿಯ ವೈದಿಕ ಸಭಾ ನಿರ್ಮಿಸಲಾಗಿದೆ. ಸೇವಾ ಕೇಂದ್ರ. ಜನರ ಅಗತ್ಯಗಳನ್ನು ಪೂರೈಸುವ ಸೇವಾ ಕೇಂದ್ರ ನಾಗರಿಕರ ಮನಗೆದ್ದಿದೆ. ಬಿಬಿಎಂಪಿ ಸೇವಾ ಕೇಂದ್ರವನ್ನು ಕಾಡು ಮಲ್ಲೇಶ್ವರದಲ್ಲಿ ಸ್ಥಾಪಿಸಲಾಗಿದ್ದು ಮಲ್ಲೇಶ್ವರಂ ಕ್ಷೇತ್ರದ ಪ್ರತಿ ವಾರ್ಡ್ನಲ್ಲಿ ಬಿಬಿಎಂಪಿ ಸೇವಾ ಕೇಂದ್ರ ಸ್ಥಾಪಿಸಲಾಗುತ್ತಿದೆ. ಈ ಕೇಂದ್ರದಲ್ಲಿ ಬೆಂಗಳೂರು 1, ವಾಜಪೇಯಿ ಆರೋಗ್ಯಶ್ರೀ, ಅಂಗವಿಕಲರ ಕಲ್ಯಾಣ ಕೇಂದ್ರ, ಫಿಸಿಯೋಥೆರಪಿ ಸೌಲಭ್ಯಗಳೂ ಸಹ ಲಭ್ಯ. ಜೊತೆಗೆ ಪಾಲಿಕೆ ಸದಸ್ಯರ ಕಚೇರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಒಂದೇ ಸೂರಿನಲ್ಲಿವೆ. ಈ ಮೂಲಕ ನಾಗರಿಕ ಸ್ನೇಹಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ಕೇಂದ್ರ ಕೂಡ ಶಾಸಕರ ಪರಿಕಲ್ಪನೆ. ವಾಜಪೇಯಿ ಆರೋಗ್ಯಶ್ರೀ. ವಾಜಪೇಯಿ ಆರೋಗ್ಯಶ್ರೀ ಯೋಜನೆ ಎಲ್ಲ ಕುಟುಂಬಗಳಿಗೆ ಶ್ರೀರಕ್ಷೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಗರ ಪ್ರದೇಶದಲ್ಲಿ ವಾಜಪೇಯಿ ಆರೋಗ್ಯಶ್ರೀ ವಿಮಾ ಯೋಜನೆ ಜಾರಿಗೆ ಬಂದಿದೆ. ಬೆಂಗಳೂರು ನಗರದ 35 ಲಕ್ಷ ಬಡ ಜನರಿಗೆ ವಾಜಪೇಯಿ ಆರೋಗ್ಯಶ್ರೀ ವಿಮಾ ಯೋಜನೆ ಭಾಗ್ಯ ಲಭಿಸುತ್ತಿದೆ. ಉತ್ತಮ ಆಧುನಿಕ ಸೌಲಭ್ಯಗಳಿರುವ ನಗರದ ಆಸ್ಪತ್ರೆಗಳಲ್ಲಿ
ಪ್ರತಿ ಕುಟುಂಬಕ್ಕೆ ವರ್ಷಕ್ಕೆ 1.5 ಲಕ್ಷದವರೆಗೆ ಉಚಿತ ಶಸ್ತ್ರಚಿಕಿತ್ಸೆ, ಅತ್ಯುತ್ತಮ ಸೇವೆಗಳು ಲಭ್ಯವಿವೆ. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಅನೇಕ ಬಾರಿ ವಿವಿಧ ರೀತಿಯ ಹೆಲ್ತ್ ಕ್ಯಾಂಪ್ಗಳನ್ನು ಆಯೋಜಿಸಿದ್ದಾರೆ. ಮೈದಾನಗಳ ಅಭಿವೃದ್ಧಿ. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಬಹುತೇಕ ಎಲ್ಲ ವಾರ್ಡ್ಗಳಲ್ಲಿ ಆಟದ ಮೈದಾನಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಚಂದ್ರಶೇಖರ್ ಆಜಾದ್ ಆಟದ ಮೈದಾನವನ್ನು ವ್ಯವಸ್ಥಿತ ರೀತಿಯಲ್ಲಿ ನಿರ್ಮಿಸಲಾಗಿದೆ. ಅಥ್ಲೆಟಿಕ್ ಟ್ರ್ಯಾಕ್, ವಾಲಿಬಾಲ್, ಬ್ಯಾಡ್ಮಿಂಟನ್ ಕೋರ್ಟ್ ನಿರ್ಮಾಣ ಹಂತದಲ್ಲಿದ್ದು ಕಾಮಗಾರಿ ಪ್ರಗತಿಯಲ್ಲಿವೆ. ಮಲ್ಲೇಶ್ವರಂ ಆಟದ ಮೈದಾನವನ್ನ ಸಂಪೂರ್ಣ ಸುಸಜ್ಜಿತಗೊಳಿಸಲಾಗಿದ್ದು ಅಂತಾರಾಷ್ಟ್ರೀಯ ಮಟ್ಟದ ಸಿಂಥೆಟಿಕ್ ಬ್ಯಾಸ್ಕೆಟ್ಬಾಲ್ ಗ್ರೌಂಡ್ ಅನ್ನು ಸಹ ನಿರ್ಮಿಸಲಾಗಿದೆ. ಕ್ರೀಡಾ ಪ್ರೇಮಿಗಳು ನೆರಳಿನಲ್ಲಿ ಕುಳಿತು ವೀಕ್ಷಿಸುವ ವ್ಯವಸ್ಥೆ ಮಾಡಲಾಗಿದೆ. ವೈಯಾಲಿ ಕಾವಲ್ ಆಟದ ಮೈದಾನವನ್ನು ಸಂಪೂರ್ಣವಾಗಿ ಮೇಲ್ದರ್ಜೆಗೇರಿಸಲಾಗಿದೆ. ಸುಬ್ರಹ್ಮಣ್ಯ ನಗರದ ಮಿಲ್ಕ್ ಕಾಲೋನಿಯಲ್ಲಿರುವ ಆಟದ ಮೈದಾನದಲ್ಲಿ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು ಇವೆಲ್ಲವೂ ಸಹ ಕ್ರೀಡಾಪಟುಗಳಿಗೆ ವಿವಿಧ ರೀತಿಯ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ನಡೆಯುತ್ತಿರುವ ಕೆಲಸಗಳಾಗಿವೆ. 15ನೇ ಕ್ರಾಸ್ನಲ್ಲಿ ಒಳಾಂಗಣ ಕ್ರೀಡಾಂಗಣ, ಬ್ಯಾಸ್ಕೆಟ್ಬಾಲ್ ಸ್ಟೇಡಿಯಂ ನಿರ್ಮಿಸಲಾಗಿದೆ. ಯಶವಂತಪುರ ಬಸ್ ನಿಲ್ದಾಣ. ಯಶವಂತಪುರಕ್ಕೆ ಉತ್ತಮ ಬಸ್ ಟರ್ಮಿನಲ್ನ ಮುಕುಟ ಶಾಸಕರ ನೇತೃತ್ವದಲ್ಲಿ ಲಭಿಸಿದೆ. ಬಿಎಂಟಿಸಿ ವತಿಯಿಂದ ಯಶವಂತಪುರ ಹಾಗೂ ಚಿಕ್ಕಮಾರನಹಳ್ಳಿಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕೆ ಅತ್ಯಾಧುನಿಕ ಬಸ್ ಟರ್ಮಿನಲ್ ನಿರ್ಮಾಣ ಮಾಡಲಾಗಿದೆ. ಅಂದಾಜು 79.50 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಬಸ್ ಟರ್ಮಿನಲ್ ನಾಗರಿಕರಿಗೆ ಉಪಯುಕ್ತವಾಗಿದ್ದು ಕ್ಷೇತ್ರದ ಬಹುದಿನಗಳ ಕನಸು ನನಸಾಗಿದೆ. ಏಷ್ಯಾದಲ್ಲೇ ಮೊಟ್ಟಮೊದಲ ಮಲ್ಟಿಲೆವೆಲ್ ಬಸ್ ಟರ್ಮಿನಲ್ ಇದಾಗಿದೆ. ಈ ಬಸ್ ಟರ್ಮಿನಲ್ ನಾಗರಿಕರಿಗೆ ಉಪಯುಕ್ತವಾಗಿದ್ದು ಕ್ಷೇತ್ರದ ಬಹುದಿನಗಳ ಕನಸು ನನಸಾಗಿದೆ. ಶಿಕ್ಷಣಕ್ಕೆ ಒತ್ತು. ಮಕ್ಕಳಿಗೆ ಉತ್ತಮ ಶಿಕ್ಷಣ, ನವ ಸಮಾಜದ ನಿರ್ಮಾಣ ಸಾಧ್ಯ ಎಂಬ ಮಾತಿನಲ್ಲಿ ನಂಬಿಕೆ ಹೊಂದಿರುವ ಶಾಸಕರು ಶಾಲೆಗಳ ಸರ್ವತೋಮುಖ ಅಭಿವೃದ್ಧಿ ಮಾಡಿದ್ದಾರೆ. ಮತ್ತಿಕೆರೆ ಸರ್ಕಾರಿ ಶಾಲೆ, ಯಶವಂತಪುರದ ಸಂತೆ ಮೈದಾನ ಶಾಲೆ, 18ನೇ ಕ್ರಾಸ್ನ ಸರ್ಕಾರಿ ಬಾಲಕರ ಶಾಲೆ, ಶ್ರೀರಾಂಪುರ ಬಿಬಿಎಂಪಿ ಶಾಲೆ, 13ನೇ ಕ್ರಾಸ್ನ ಬಾಲಕಿಯರ ಶಾಲೆ, ಮಲ್ಲೇಶ್ವರಂ ವೃತ್ತ ಸರ್ಕಾರಿ ಮಾದರಿ ಶಾಲೆ, ಕೋದಂಡರಾಮಪುರ ಬಿಬಿಎಂಪಿ ಶಾಲೆ, ಪಿಟ್ ಗ್ರೌಂಡ್ ಬಿಬಿಎಂಪಿ ಶಾಲೆಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಶಾಲೆಗಳ ಸರ್ವತೋಮುಖ ಅಭಿವೃದ್ಧಿ ಮಾಡಲಾಗಿದ್ದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸಲಾಗುತ್ತಿದೆ. ಮಲ್ಲೇಶ್ವರಂ 13ನೇ ಕ್ರಾಸ್ನಲ್ಲಿ ಮಹಿಳೆಯರ ಕಾಲೇಜನ್ನು ನಿರ್ಮಿಸಲಾಗಿದೆ. ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತಿದೆ. ಮಲ್ಲೇಶ್ವರಂ ಕ್ರೀಡಾ ಪ್ರತಿಷ್ಠಾನ. ಮಲ್ಲೇಶ್ವರಂ ಸ್ಪೋರ್ಟ್ಸ್ ಫೌಂಡೇಶನ್ ಜನರಲ್ಲಿ ಕ್ರೀಡೆಯ ಕುರಿತಂತೆ ಆಸಕ್ತಿ ಮೂಡಲು ಹುಟ್ಟಿಕೊಂಡ ಸಂಘಟನೆಯಾಗಿದೆ. ನಿಸ್ವಾರ್ಥ ಸೇವೆಯೇ ಈ ಸಂಘಟನೆಯ ಗುರಿ ಹಾಗೂ ಉದ್ದೇಶವಾಗಿದೆ. ಈ ದಿಸೆಯಲ್ಲಿ ಕ್ರೀಡಾಪಟುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಲಾಗಿದೆ. ಇದರೊಂದಿಗೆ ದೈಹಿಕ ಆರೋಗ್ಯ ಕುರಿತಂತೆ ಜನರಲ್ಲಿ ಅರಿವು ಮೂಡಿಸುವುದು, ಎಲ್ಲ ಬಗೆಯ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸುವುದು, ಅವುಗಳಿಗೆ ಉತ್ತೇಜನ ನೀಡುವುದು ಇದರ ಗುರಿಯಾಗಿದೆ. ಪ್ಯಾರಾ ಒಲಿಂಪಿಕ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಎಚ್ಎನ್ ಗಿರೀಶ್ ಅವರಿಗೆ ಶಾಸಕರು 7.5 ಲಕ್ಷ ರೂಪಾಯಿ ಮೌಲ್ಯದ ಹುಂಡೈ ಕಾರನ್ನು ಮಲ್ಲೇಶ್ವರಂ ಸ್ಪೋರ್ಟ್ಸ್ ಫೌಂಡೇಶನ್ ವತಿಯಿಂದ ಬಹುಮಾನವಾಗಿ ನೀಡಿದ್ದಾರೆ. ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಶಟಲ್ ಬ್ಯಾಡ್ಮಿಂಟನ್ 2ನೇ ಸ್ಥಾನ ಪಡೆದ ಆನಂದ್ ಕುಮಾರ್ ಅವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ನೀಡಲಾಗಿದ್ದು ಮಲ್ಲೇಶ್ವರಂ ಕ್ರೀಡಾ ಪ್ರತಿಷ್ಠಾನದ ಶ್ರಮದ ಫಲವಾಗಿ ರಾಜ್ಯ ಸರ್ಕಾರ ಅವರಿಗೆ 3 ಲಕ್ಷ ರೂಪಾಯಿ ಬಹುಮಾನ ನೀಡಿದೆ. ಕುಡಿಯುವ ನೀರು. ಜೀವರಕ್ಷಕ ನೀರನ್ನು ಉಳಿಸಿ, ಮಿತವಾಗಿ ಬಳಸಿ. ಕ್ಷೇತ್ರದ ಕುಡಿಯುವ ನೀರಿನ ಕೊರತೆ ನೀಗಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸುಮಾರು 150 ಕೊಳವೆ ಬಾವಿಗಳನ್ನು ಕ್ಷೇತ್ರಾದ್ಯಂತ ಕೊರೆಯಲಾಗಿದೆ. ಕಾವೇರಿ ನೀರಿನ ಜೊತೆಗೆ ಕೊಳವೆ ಬಾವಿ ನೀರನ್ನು ನಾಗರಿಕರಿಗೆ ಒದಗಿಸಲಾಗುತ್ತಿದೆ. ಸುಮಾರು 35 ವರ್ಷಗಳಷ್ಟು ಹಳೆಯದಾದ ಕ್ಷೇತ್ರದ 80% ಕುಡಿಯುವ ನೀರಿನ ಪೈಪ್ ಮತ್ತು ಸ್ಯಾನಿಟರಿ ಪೈಪ್ಗಳನ್ನು ತೆಗೆದು ಹೊಸ ಪೈಪ್ಗಳನ್ನು ಅಳವಡಿಸಿ ಜನರ ನೀರಿನ ದಾಹ ನಿವಾರಿಸುವಲ್ಲಿ ದಿಟ್ಟ ಹೆಜ್ಜೆ ಇಡಲಾಗಿದೆ. ಜೊತೆಗೆ ಆ ರಸ್ತೆಗಳಿಗೆ ಮರುಡಾಂಬರೀಕರಣ ಮಾಡಲಾಗಿದೆ. ಇದೀಗ ನೀರಿನ ಸಮಸ್ಯೆ ನಿವಾರಣೆಗೆ ಗಾಯತ್ರಿ ನಗರದಲ್ಲಿದ್ದ ಹಳೆಯ ನೆಲಮಟ್ಟದ ಜಲಸಂಗ್ರಹಾಗಾರವನ್ನು ಜೀರ್ಣೋದ್ಧಾರಗೊಳಿಸಲಾಗಿದೆ. ನೀರನ್ನು ನೆಲಮಟ್ಟದ ಜಲಸಂಗ್ರಹಾಗಾರದಲ್ಲಿ ಸಂಗ್ರಹಿಸಿ ನಂತರ ಪಂಪ್ ಮಾಡಲಾಗುತ್ತದೆ. ಸುಮಾರು 11 ಲಕ್ಷ ಲೀಟರ್ ನೀರಿನ ಸಂಗ್ರಹ ಮಾಡಲಾಗುತ್ತಿದೆ. ಇಲ್ಲಿಂದ ವಾರ್ಡ್ನ ಪ್ರಮುಖ 31 ರಸ್ತೆಯಲ್ಲಿನ
ಜನರ ಮನೆ ಬಾಗಿಲಿಗೆ ನೀರು ತಲುಪುವಂತೆ ಮಾಡಲಾಗಿದೆ. ಇದರೊಂದಿಗೆ ಅತ್ಯಾಧುನಿಕವಾದ 22 ಶುದ್ಧೀಕರಿಸಿದ ಕುಡಿಯುವ ನೀರಿನ ಕೇಂದ್ರಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಥಾಪಿಸಲಾಗಿದೆ. ವಸತಿ ನಿರ್ಮಾಣ. ಈ ಹಿಂದೆ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನವನ ಕನಿಷ್ಠ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ವಸತಿ ವ್ಯವಸ್ಥೆಯ ಸೌಕರ್ಯವನ್ನು ಹೊಂದಿರದ ಕೊಳಚೆ ಪ್ರದೇಶಗಳಲ್ಲಿ ಜೀವನ ನಿರ್ವಹಿಸುತ್ತಿದ್ದ ಹಿಂದುಳಿದ ವರ್ಗದ ಜನರಿಗೆ ಸುಮಾರು 300 ಮನೆಗಳನ್ನು ನಿರ್ಮಿಸಲಾಗಿದೆ. ಶಾಸಕರ ನೇತೃತ್ವದಲ್ಲಿ ಅನುಷ್ಠಾನಗೊಂಡ ಹೊಸ ಪರಿಕಲ್ಪನೆಯ ಯೋಜನೆಗಳು. ಯೂನಿಕ್ ವುಮೆನ್ ಸೆಂಟರ್. ಒಂದೇ ಸೂರಿನಡಿ ವಿದ್ಯಾಭ್ಯಾಸಕ್ಕೆ ಮುಕ್ತಾವಕಾಶ. ಮಲ್ಲೇಶ್ವರಂ 13ನೇ ಕ್ರಾಸ್ನಲ್ಲಿರುವ ಬಾಲಕಿಯರ ಶಾಲೆಯಲ್ಲಿ ಆರಂಭಿಸಲಾದ ಯೂನಿಕ್ ವುಮೆನ್ ಸೆಂಟರ್ನಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ LKGಯಿಂದ PGವರೆಗೆ ವಿದ್ಯಾಭ್ಯಾಸವನ್ನು ಒಂದೆಡೆ ಪಡೆಯುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಿಂದ ಈ ಪದವಿಗಳನ್ನು ಪಡೆಯಬಹುದು. ಈ ವುಮನ್ ಸೆಂಟರ್ನ ಮತ್ತೊಂದು ವಿಶೇಷತೆ ಎಂದರೆ 1000 ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಕುಳಿತು ಊಟ ಮಾಡಲು ಸುಸಜ್ಜಿತವಾದ ಡೈನಿಂಗ್ ಹಾಲ್ ನಿರ್ಮಿಸಲಾಗಿದೆ. ಜ್ಞಾನವನ್ನು ಪಡೆಯುವ ಉತ್ತಮ ಅವಕಾಶ ಹೆಣ್ಣು ಮಕ್ಕಳ ಕನಸಿಗೆ ಹೊಸ ಗರಿಗಳನ್ನು ಮೂಡಿಸಿದೆ. ಸುಮಾರು 135 ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಗಳನ್ನು ಪಡೆಯಬಹುದು ಎಂಬುದು ಇದರ ವಿಶೇಷತೆ. ಬೆಂಗಳೂರು ಒನ್. ಸರ್ವ ರೀತಿಯ ಸೇವೆ ಒಂದೇ ಸೂರಿನಡಿಯಲ್ಲಿ. ಮತ್ತಿಕೆರೆ, ಕಾಡುಮಲ್ಲೇಶ್ವರ, ರಾಜಮಹಲ್ ಗುಟ್ಟಳ್ಳಿ, ಅರಮನೆ ನಗರಗಳಲ್ಲಿ ಕ್ಷೇತ್ರದ ಜನರ ಅನುಕೂಲಕ್ಕಾಗಿ ಬೆಂಗಳೂರು ಒನ್ ಕೇಂದ್ರಗಳನ್ನು ತೆರೆಯಲಾಗಿದೆ. ಇವುಗಳಲ್ಲಿ 33 ಸೇವೆಗಳು ಒಂದೇ ಸೂರಿನಡಿ ಲಭಿಸುತ್ತವೆ ಎನ್ನುವುದು ವಿಶೇಷ. ಮೂಲ ಸೌಕರ್ಯಗಳು ಜನರ ಕೈಗೆ ಎಟುಕುವಲ್ಲಿ ದೊರೆಯಬೇಕು ಎಂಬ ಕಾಳಜಿ ಈ ಕೇಂದ್ರಗಳ ಸ್ಥಾಪನೆ ಹಿಂದಿದೆ. ಈ ಕೇಂದ್ರಗಳಲ್ಲಿ ಸೌಲಭ್ಯ ಪಡೆಯುತ್ತಿರುವ ಜನರ ನೆಮ್ಮದಿಯ ನಗು ಇನ್ನಷ್ಟು ಕೆಲಸಗಳನ್ನು ಈ ದಿಸೆಯಲ್ಲಿ ಮಾಡಬೇಕು ಎನ್ನುವುದಕ್ಕೆ ಸ್ಫೂರ್ತಿಯಾಗಿದೆ. ಕ್ಷೇತ್ರದ 7 ವಾರ್ಡ್ಗಳಲ್ಲೂ ಬೆಂಗಳೂರು ಒನ್ನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹಸಿರು ಉಕ್ಕಿಸುವ ಉದ್ಯಾನವನಗಳು. ಸದಾ ಹಸಿರು ಪರಿಸರ ಜೀವ ಚೈತನ್ಯದ ಆಗರ. ಬೆಂಗಳೂರು ಉದ್ಯಾನವನಗಳ ನಗರಿ. ಈ ನಗರದ ಅಂದಕ್ಕೆ, ಖ್ಯಾತಿಗೆ, ಹಸಿರನ್ನು ಉಕ್ಕಿಸುವ ಕಣ್ಮನಗಳನ್ನು ತಂಪುಗೊಳಿಸುವ ಈ ಉದ್ಯಾನವನಗಳೂ ಪ್ರಮುಖ ಕಾರಣ. ಜೊತೆಗೆ ನಗರದ ಆಕರ್ಷಣೆಗೆ ಹಸಿರಾದ, ಸ್ವಚ್ಛವಾದ ಈ ಉದ್ಯಾನವನಗಳು ಜನರ ವಿರಾಮದ, ಆರಾಮದ ತಾಣಗಳಾಗಿವೆ. ಈ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ 5 ಹೊಸ ಉದ್ಯಾನವನಗಳನ್ನು ನಿರ್ಮಿಸಿರುವುದು ಹೆಗ್ಗಳಿಕೆಯ ಸಂಗತಿಯೇ ಸರಿ. ಮಲ್ಲೇಶ್ವರಂ 11ನೇ ಮುಖ್ಯ ರಸ್ತೆ, ಈಜುಕುಳ ಬಡಾವಣೆ ಎಕ್ಸ್ಟೆನ್ಷನ್, ಟ್ಯಾಂಕ್ ಬಂಡ್ ವೈಯಾಲಿ ಕಾವಲ್ ರಸ್ತೆ, ಮತ್ತಿಕೆರೆ ದಿವಾನರ ಪಾಳ್ಯ, ಅಶ್ವಥ್ ನಗರಗಳಲ್ಲಿ ಹೊಸದಾದ ಉದ್ಯಾನವನಗಳನ್ನು ಜನರಿಗೆ ಮುಕ್ತಗೊಳಿಸಲಾಗಿದೆ. ಸುಬ್ರಹ್ಮಣ್ಯ ನಗರದ ಸಂಗೊಳ್ಳಿ ರಾಯಣ್ಣ ಪಾರ್ಕ್ಗೆ ಹೈಟೆಕ್ ಸ್ಪರ್ಶ ನೀಡಲಾಗಿದ್ದು ಜನರನ್ನ ತನ್ನತ್ತ ಸೆಳೆಯುತ್ತಿದೆ. ಗ್ರಂಥಾಲಯ, ಜ್ಞಾನದ ದೇಗುಲ. ಓದಿನ ಹವ್ಯಾಸ, ನಿತ್ಯ ಪುಸ್ತಕಗಳ ಸಹವಾಸ. ಮಲ್ಲೇಶ್ವರಂ ಕ್ಷೇತ್ರದ ವ್ಯಾಪ್ತಿಯಲ್ಲಿ 4 ಹೊಸದಾದ ಗ್ರಂಥಾಲಯಗಳನ್ನು ಆರಂಭಿಸಲಾಗಿದೆ. ಮತ್ತಿಕೆರೆ, ಗಾಯತ್ರಿ ನಗರ, ಅರಮನೆ ನಗರ, ಕಾಡು ಮಲ್ಲೇಶ್ವರದಲ್ಲಿ ತೆರೆಯಲಾಗಿರುವ ಈ ಗ್ರಂಥಾಲಯಗಳು ಜನರ ಜ್ಞಾನದ ಹಸಿವು ನೀಗಿಸಲು ಇವು ಸಹಕಾರಿಯಾಗಿವೆ. ವಿದ್ಯಾರ್ಥಿಗಳಿಗೂ ಕೂಡ ಇವು ನೆರವಾಗುತ್ತಿದ್ದು ಇಲ್ಲಿನ ಪ್ರಶಾಂತ ವಾತಾವರಣ ಓದಿಗೆ ಪೂರಕವಾಗಿದೆ. ಉದ್ಯೋಗ ಮೇಳ. ಉದ್ಯೋಗ ಕಲ್ಪಿಸುವ ದಿಕ್ಕಿನಲ್ಲಿ ಒಂದು ಹೆಜ್ಜೆ. ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಈವರೆಗೆ 3 ಉದ್ಯೋಗ ಮೇಳಗಳನ್ನು ಆಯೋಜಿಸಲಾಗಿದ್ದು ನಿರುದ್ಯೋಗಿಗಳಿಗೆ ನೆರವು ನೀಡಬೇಕು ಎಂಬ ಸದುದ್ದೇಶದಿಂದ ಮಾಡಲಾದ ಈ ಉದ್ಯೋಗ ಮೇಳಗಳಿಗೆ ಸಾಕಷ್ಟು ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ಯಶವಂತಪುರದಲ್ಲಿ 1, ಮಲ್ಲೇಶ್ವರಂನಲ್ಲಿ 2 ಉದ್ಯೋಗ ಮೇಳಗಳನ್ನು ಆಯೋಜಿಸಲಾಗಿದ್ದು ಸುಮಾರು 4,000 ಜನರಿಗೆ ಈ ಉದ್ಯೋಗ ಮೇಳಗಳಿಂದ ಉದ್ಯೋಗ ಲಭಿಸಿದೆ. ಉದ್ಯೋಗ ಆಕಾಂಕ್ಷಿಗಳ ಮೊಗದಲ್ಲಿ ಸಂತಸದ ನಗು ಮೂಡಲು ಇವು ಕಾರಣವಾಗಿವೆ. ನಮ್ಮ 10K ಹೆಲ್ತ್ ರನ್ 2013 ಆರೋಗ್ಯಕ್ಕಾಗಿ ಓಟ. ಆರೋಗ್ಯವೇ ಸಂಪತ್ತು. ನೀಡಲಿ ಎಲ್ಲರೂ ಇದಕ್ಕೆ ಒತ್ತು. ಜನರಲ್ಲಿ ಆರೋಗ್ಯ ಕುರಿತು ಅರಿವು ಹೆಚ್ಚಿಸಲು, ಗಮನ ಸೆಳೆಯಲು ಈ ಮ್ಯಾರಥಾನ್ ಓಟವನ್ನು ಆಯೋಜಿಸಲಾಗುತ್ತಿದೆ. 12ರಿಂದ 60 ವರ್ಷ ವಯೋಮಾನದವರಿಗೆ ಈ ಓಟದಲ್ಲಿ ಭಾಗವಹಿಸಲು ಅವಕಾಶವಿದೆ. ಕ್ರೀಡಾ ಕ್ಷೇತ್ರದ ಬೆಳವಣಿಗೆಗೆ ಪೂರಕವಾದ ಮಲ್ಲೇಶ್ವರಂ ಸ್ಪೋರ್ಟ್ಸ್ ಫೌಂಡೇಶನ್ ಆಯೋಜಿಸಿರುವ ನಮ್ಮ 10K ಆರೋಗ್ಯ ಓಟ 2013ಕ್ಕೆ ಅದ್ಭುತ ಪ್ರತಿಕ್ರಿಯೆ ಲಭಿಸುತ್ತಿದೆ. ಈ ಆರೋಗ್ಯ ಓಟದಲ್ಲಿ 100 ಮಂದಿ ಭಾಗವಹಿಸಲು ಈ ದೊಡ್ಡ ಇವೆಂಟ್ಗೆ ಕರ್ನಾಟಕ ಸರ್ಕಾರ, ಅನೇಕ ಇಲಾಖೆಗಳು ಕೈಜೋಡಿಸಿವೆ. ಮುಂದಿನ 5 ವರ್ಷಗಳ ಕಾಲ ನಮ್ಮ 10K ಆರೋಗ್ಯ ಓಟವನ್ನು ಆಯೋಜಿಸಲು ಫೌಂಡೇಶನ್ ನಿರ್ಧರಿಸಿದೆ. ಸಾಂಸ್ಕೃತಿಕ ರಾಯಭಾರಿ.
ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಅವರು ಕಲೆ ಮತ್ತು ಸಾಂಸ್ಕೃತಿಕ ರಾಯಭಾರಿಯಾಗಿರುವುದಲ್ಲದೆ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಕ್ಷೇತ್ರದ ಪ್ರಮುಖ ರಸ್ತೆಗಳಿಗೆ ನಾಮಕರಣ ಮಾಡಿದ್ದಾರೆ. ವೀರ ಸಾವರ್ಕರ್ ರಸ್ತೆ, ದೀನ ದಯಾಳ್ ರಸ್ತೆ, ಶ್ಯಾಮ್ ಪ್ರಸಾದ್ ಮುಖರ್ಜಿ ರಸ್ತೆ, ಕೆನರಾ ಯೂನಿಯನ್ ರಸ್ತೆ, ಚಿಂತಲಪಲ್ಲಿ ರಾಮಚಂದ್ರರಾವ್ ರಸ್ತೆ, ವಿದೂಷಿ ಗಂಗೂಬಾಯಿ ಹಾನಗಲ್ ರಸ್ತೆ. ಈ ಕಾರ್ಯಕ್ರಮಗಳ ಮೂಲಕ ಮುಂದಿನ ಪೀಳಿಗೆಗೂ ಇವರ ನೆನಪು ಹಾಗೂ ಸಂಸ್ಕೃತಿಯನ್ನ ಜತನದಿಂದ ಕಾಪಾಡಿಕೊಂಡು ಹೋಗುತ್ತಿದ್ದಾರೆ. ಸುಗ್ಗಿ ಹಬ್ಬ, ಸಂಕ್ರಾಂತಿ ಸಂದರ್ಭದಲ್ಲಿ ಕಾಮಧೇನು ಸ್ವರೂಪಿಯಾದ ಜಾನುವಾರುಗಳಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಕಂಚಿ ಸ್ವಾಮೀಜಿ ಸೇರಿದಂತೆ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು, ಶೃಂಗೇರಿ ಜಗದ್ಗುರು ಭಾರತೀ ತೀರ್ಥ ಸ್ವಾಮೀಜಿ, ಪರಮಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿ ಮತ್ತು ಉಡುಪಿಯ ಪೇಜಾವರ ಶ್ರೀ ಸ್ವಾಮೀಜಿಯವರಿಗೆ ಶಾಸಕರು ಮತ್ತು ಸಾರ್ವಜನಿಕರು ವಿಶೇಷ ಗುರುವಂದನೆ ಸಲ್ಲಿಸಿದರು. ಶಾಸಕರ ನೇತೃತ್ವದಲ್ಲಿ ಕನಕ ಜಯಂತಿ, ಅಂಬೇಡ್ಕರ್ ಜಯಂತಿ, ಬಸವ ಜಯಂತಿ, ಡಾಕ್ಟರ್ ರಾಜ್ಕುಮಾರ್ ಜಯಂತಿ, ಕೆಂಪೇಗೌಡ ಜಯಂತಿ, ಸ್ವಾಮಿ ವಿವೇಕಾನಂದ ಅವರ 150ನೇ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಸ್ಯಾಂಕಿ ಟ್ಯಾಂಕ್ ವೃತ್ತದ ಬಳಿ ಇರುವ ಛತ್ರಪತಿ ಶಿವಾಜಿ ಕೋಟೆಯನ್ನು ಅಭಿವೃದ್ಧಿಗೊಳಿಸಲಾಗಿದೆ. ಜೊತೆಗೆ ಪ್ರತಿ ವರ್ಷವೂ ಶಿವಾಜಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ. ಶಿವರಾತ್ರಿ ಉತ್ಸವ, ನಗೆ ಜಾಗರಣೆ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಮನಗೆದ್ದಿವೆ. ಕ್ಷೇತ್ರದಲ್ಲಿ ಸಡಗರ ಸಂಭ್ರಮದ ಯುಗಾದಿ ವಸಂತೋತ್ಸವ ಆಚರಣೆ ಜೊತೆಗೆ ನಟ ಶಿವರಾಜ್ ಕುಮಾರ್ ಸೇರಿದಂತೆ ಅನೇಕರಿಗೆ ಅಭಿನಂದನೆ. ಗುಡಿಯ ಸಂಭ್ರಮ ಕಾರ್ಯಕ್ರಮದ ಮೂಲಕ ನಮ್ಮ ಸಂಸ್ಕೃತಿ ಪರಂಪರೆಯನ್ನ ಪೋಷಿಸಿ ಬೆಳೆಸುವಲ್ಲಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಅವರ ಯೋಜನೆ ಶ್ಲಾಘನೀಯ. ಡಾಕ್ಟರ್ ಅಶ್ವತ್ಥನಾರಾಯಣ್ ಅವರ ನಾಯಕತ್ವದಲ್ಲಿ ಹೀಗೆಯೇ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರವು ಆರೋಗ್ಯ ರಕ್ಷಣೆ, ಸಮಾಜ ಕಲ್ಯಾಣ, ಶಿಕ್ಷಣ, ಕ್ರೀಡೆ, ಮೂಲ ಸೌಕರ್ಯ ಹಾಗೂ ಹಲವಾರು ಕ್ಷೇತ್ರಗಳಲ್ಲಿ ವ್ಯಾಪಕ ಪರಿವರ್ತನೆ ಇನ್ನು ಮುಂದೆಯೂ ಆಗಲಿ. ಕ್ಷೇತ್ರದ ಉಜ್ವಲ ಭವಿಷ್ಯಕ್ಕಾಗಿ ತಮ್ಮದೇ ಆದ ಸ್ಪಷ್ಟ ಆಲೋಚನೆ ಮತ್ತು ದೂರದೃಷ್ಟಿ ಹೊಂದಿರುವ ಇವರು ನೀತಿ ಆಧಾರಿತ ಸುಧಾರಣೆಗಳು ಮತ್ತು ಅನೇಕ ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನು ಕಾರ್ಯಗತಗೊಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ಇದೇ ರೀತಿ ಹೊಸ ಪರಿಕಲ್ಪನೆಗಳ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಜನಪರ ಕಾರ್ಯಗಳನ್ನು ಕೈಗೊಳ್ಳಲಿ ಎಂಬುದೇ ಕ್ಷೇತ್ರದ ಜನತೆಯ ಆಶಯವಾಗಿದೆ. ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಅವರ ಪ್ರಗತಿಪರ ಯೋಜನೆ ಹಾಗೂ ಅಭಿವೃದ್ಧಿಗಳ ಬಗ್ಗೆ ಅವರ ಅಭಿಮಾನಿಗಳಾದ ನಮಗೆ ಸಂತೋಷವಿದೆ. ಅವರ ಜನಪರ ಕಾರ್ಯಗಳನ್ನು ಮೆಚ್ಚಿ ಈ ಸಾಕ್ಷ್ಯ ಚಿತ್ರವನ್ನು ಅರ್ಪಿಸುತ್ತಿದ್ದೇವೆ. ಅಭಿವೃದ್ಧಿಯ ಪಥ ಬಿಡದೆ ನಡೆವ ಶಪಥ.